ರಾಜ್ಯದಲ್ಲಿ ಲೆಪ್ಟೋಸ್ಪೈರೋಸಿಸ್ ಸೋಂಕಿನ ಪ್ರಕರಣಗಳು ಕಳೆದ 5 ವರ್ಷಗಳಿಂದ ಆತಂಕಕಾರಿ ರೀತಿಯಲ್ಲಿ ಹೆಚ್ಚುತ್ತಾ ಇವೆ. ಅಧಿಕೃತವಾಗಿ ಅಂಕಿಅಂಶಗಳ ಪ್ರಕಾರ ಬೇಸಿಗೆಯ ಅವಧಿಯಲ್ಲಿ 16,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಸುಮಾರು 30 ಮಂದಿ ಮೃತಪಟ್ಟಿದ್ದಾರೆ. ಪ್ರತಿ ವರ್ಷವೂ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇರುವುದು ಆರೋಗ್ಯ ಇಲಾಖೆಯಲ್ಲಿ ಆತಂಕವನ್ನ ಎಬ್ಬಿಸಿದೆ. ಲೆಪ್ಟೋಸ್ಪೈರೋಸಿಸ್ ಒಂದು ಬ್ಯಾಕ್ಟೀರಿಯಾ ಸೋಂಕು ಆಗಿದ್ದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತದೆ ಎಂದು ತಿಳಿದು ಬಂದಿದೆ. ಇಲಿಗಳು, ನಾಯಿಗಳು, ಕಲುಷಿತವಾದ ನೀರು ಅಥವಾ ಮಣ್ಣಿನ ಸಂಪರ್ಕದಿಂದ ಈ ರೋಗ ಬರುತ್ತದೆ ಎಂದು ತಿಳಿಸಲಾಗಿದೆ. ಚರ್ಮದ ಗಾಯಗಳು, ಕಣ್ಣು, ಮೂಗು ಅಥವಾ ಬಾಯಿಯ ಮೂಲಕ ಬ್ಯಾಕ್ಟೀರಿಯಾ ದೇಹಕ್ಕೆ ಪ್ರವೇಶಿಸುತ್ತದೆ. ಇದರ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಜ್ವರ, ತಲೆನೋವು, ಕೆಂಪು ಕಣ್ಣುಗಳು, ಸ್ನಾಯು ನೋವು, ಹೊಟ್ಟೆ ನೋವು, ವಾಂತಿ, ಅತಿಸಾರ ಮತ್ತು ಕೆಲವೊಮ್ಮೆ ಕಾಮಾಲೆ ಆಗಿವೆ. ಕೆಲವರಲ್ಲಿ ಲಕ್ಷಣಗಳು ಕಾಣಿಸದೇ ಇರಬಹುದು. ಗಂಭೀರವಾದ್ರೆ ಇದು ವೈಲ್ಸ್ ಸಿಂಡ್ರೋಮ್ ಆಗಿ ಯಕೃತ್ ಮತ್ತು ಮೂತ್ರಪಿಂಡಗಳಿಗೆ ಹಾನಿಯನ್ನ ಉಂಟು ಮಾಡಬಹುದು ಎನ್ನಲಾಗಿದೆ. ಕಲುಷಿತ ನೀರನ್ನ ತಪ್ಪಿಸುವುದು, ಬೂಟು ಮತ್ತು ಕೈಗವಸು ಧರಿಸುವುದು, ಸ್ವಚ್ಛತೆ ಕಾಪಾಡುವುದು ಈ ರೋಗವನ್ನ ತಡೆಯಲು ಸಹಾಯಕವಾಗಿದೆ. ಜ್ವರ ಅಥವಾ ಇತರ ಲಕ್ಷಣಗಳು ಕಂಡರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಮುಖ್ಯವಾಗುತ್ತದೆ.